ನಮಸ್ತೆ ಫ್ರೆಂಡ್ಸ್. ಬೆಳಗಿನ ಟಿಫನ್ಗೆ ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಒಂದೇ ಥರ ರೈಸ್ ರೆಸಿಪಿ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಈ ರೀತಿ ಒಮ್ಮೆ ಚಿಲ್ಲಿ ಗಾರ್ಲಿಕ್ ಪನ್ನೀರ್ ರೈಸ್ನ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಈ ರೈಸ್ಗೆ ಈ ರೆಡ್ ಪೇಸ್ಟನ್ನು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ಈ ರೆಡ್ ಪೇಸ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು 10ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿದ್ದೆ. ಒಂದು 20 ನಿಮಿಷ ಆದರೂ ನೆನೆಸ್ಬೇಕು. ಈಗ ನೆನೆಸಿರೋ ಅಂತಹ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜಷ್ಟು ಬೆಳ್ಳುಳ್ಳಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಸಾಸ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡು ಬರೋಣ. ಈ ಪೇಸ್ಟನ್ನು ಇದೊಂದೇ ರೈಸ್ಗೆ ಅಲ್ಲ ಫ್ರೆಂಡ್ಸ್, ನೀವು ಯಾವುದೇ ರೈಸ್ ರೆಸಿಪಿ ಮಾಡಬೇಕಾದ್ರೂ ಈ ಪೇಸ್ಟನ್ನು ಹಾಕಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಆ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಮಿಕ್ಕಿರೋದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ಈಗ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು, ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ. ಫಸ್ಟಿಗೆ ನಾನು ಈ ರೆಡ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಆ ಸ್ಪೂನ್ನಲ್ಲಿ 2 ಸ್ಪೂನ್ ಆಗುವಷ್ಟು ರೆಡ್ ಪೇಸ್ಟನ್ನು ಹಾಕ್ಕೊಂಡು ಒಂದು ಚಿಕ್ಕದಾದ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ನಾನು ಒಂದು 50 ಗ್ರಾಮ್ ಪನ್ನೀರ್ನಷ್ಟು ಈ ರೀತಿ ಕ್ಯೂಬ್ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಒಂದು 2 ಎಸಳಷ್ಟು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಆ ಪೇಸ್ಟಲ್ಲಿ ಪನ್ನೀರು ಚೆನ್ನಾಗಿ ಹೊಂದ್ಕೋಬೇಕು. ನಿಜವಾಗ್ಲೂ ಫ್ರೆಂಡ್ಸ್, ಈ ರೈಸ್ ರೆಸಿಪಿನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಅದೆಲ್ಲ ಪನ್ನೀರೆಲ್ಲ ಸಾಫ್ಟಾಗಿ ಖಾರ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನೀವು ಮಿಕ್ಕಿರೋ ಅನ್ನನಾದರೂ ಹಾಕೋಬೋದು ಅಥವಾ ಬಿಸಿ ಅನ್ನನಾದರೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಿನಲ್ಲೇ ಚಿಲ್ಲಿ ಗಾರ್ಲಿಕ್ ಪನ್ನೀರ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಇಷ್ಟ ಆಗೋ ರೆಸಿಪಿ. ನಾನು ಮೊದಲೇ ಹೇಳ್ದಾಗೆ ಆ ರೆಡ್ ಪೇಸ್ಟು ವೇಸ್ಟ್ ಆಗೋಲ್ಲ. ನೀವು ಯಾವ ರೆಸಿಪಿಗೆ ಬೇಕಾದರೂ ರೈಸ್ ರೆಸಿಪಿಗೆ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಅದೊಂದು ರೆಡ್ ಪೇಸ್ಟ್ ಇದ್ಬಿಟ್ರೆ ಈ ರೀತಿ ರುಚಿಯಾದ ಪನ್ನೀರ್ ರೈಸ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೈಸ್ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ.